ಈ ಕಾರ್ಯಕ್ರಮಕ್ಕೆ ಬಂದಿದ್ದೆ ಮಾಸ್ಟ್ರಿಂದ. ನನಗೆ ಇವ್ರು ಯಾರೂ ಪರಿಚಯ ಇರಲಿಲ್ಲ. ಮಾಸ್ಟ್ರು ಹೇಳಿ ಅವ್ರು ಬಂದು ಆಫೀಸ್ಗೆಲ್ಲ ಮೇಡಮ್ ಈ ಥರ ಇದೆ, ಒಳ್ಳೆ ಟೀಮು, ತುಂಬ ಒಳ್ಳೆ ಸಬ್ಜೆಕ್ಟ್ ಮಾಡ್ತಾ ಇದ್ದಾರೆ, ನೀವು ಬಂದು ಸಪೋರ್ಟ್ ಮಾಡಬೇಕು, ಒಬ್ಬರು ಲೇಡಿ ಪ್ರೊಡ್ಯೂಸರು ಅಂತ ಹೇಳ್ದಂಗೆ ನಾನು ಒಪ್ಕೊಂಡು ನಾನು ಈ ಕಾರ್ಯಕ್ರಮಕ್ಕೆ ಬಂದಿದ್ದು. ಮಾಸ್ಟ್ರು ನಮ್ಮ ಒಂದು ಬಾಂಧವ್ಯ ನನ್ನ ಇಂಡಸ್ಟ್ರಿಗೆ ಬಂದಾಗಿಂದ, ನನ್ನ ಜಂಬದ ಹುಡುಗಿಯಿಂದ 2007ಇಂದ ಇದೆ. ಅವರೊಂಥರ ನಮ್ಮ ಫ್ಯಾಮಿಲಿ ಪರ್ಸನ್ ಥರ ಇದ್ದಾರೆ. ನಾನು ಎಲ್ಲ ಸಿನಿಮಾಗಳಲ್ಲೂ ಅವ್ರದ್ದು ಫೈಟ್ಸ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ಆ ಒಂದು ಬಾಂಧವ್ಯದಲ್ಲಿ ನಾನು ಇವತ್ತು ಈ ಕಾರ್ಯಕ್ರಮದಲ್ಲಿ ಕಾಣಿಸ್ಕೊಂಡಿದ್ದು. ಥ್ಯಾಂಕ್ ಯು ಮಾಸ್ಟರ್, ಥ್ಯಾಂಕ್ ಯು ಸೋ ಮಚ್, ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಮೇಡಮ್ ವಿಮಲಾ ಅವ್ರನ್ನೇ ಮಾತನಾಡ್ಸೋಣ ಇವಾಗ, ಯಾಕಂದರೆ ಪ್ರಿಯಾ ಮೇಡಮ್ ಒಳ್ಳೆ ಸ್ಟಾರ್ಟ್ ಕೊಟ್ಟಿದ್ದಾರೆ. ಮೇಡಮ್, ನಿಮ್ಮ ಮನೆಯವರೇ ನಿರ್ದೇಶಕರು, ಸೊ ಏನು ಹೇಳಿದ್ರಿ? ದುಡ್ಡು ಹಾಕೋದಂದ್ರೆ ದೊಡ್ಡ ಸವಾಲಿನ ಕೆಲಸ, ಹೇಗೆ ಒಪ್ಕೊಂಡ್ರಿ ಅಂತ? ಅವ್ರ ಫಿಲಮ್ದು ಅವ್ರ ಕನಸದು ತುಂಬ ವರ್ಷದಿಂದ ಅವ್ರಿಗೆ ಇದರಲ್ಲಿದ್ದಾರೆ, ಸೋಷಲ್ ವರ್ಕಲ್ಲೂ ಇದ್ದಾರೆ. ಇವಾಗ ಫಿಲಮ್ ಮಾಡಬೇಕಂದ್ರೆ ಇವಾಗ ದುಡ್ಡು ಬೇಕಲ್ವಾ. ಮನೆಯೆಲ್ಲ ಸ್ವಲ್ಪ ಲೀಸಿಗೆ ಕೊಟ್ಟಿದ್ದೀವಿ. ನಮ್ಮ ತಮ್ಮ, ನಮ್ಮ ನಾದಿನಿಯವ್ರ ಹತ್ರ ಎಲ್ಲ ದುಡ್ಡು ತಗೊಂಡು ನಮ್ಮ ಗೋಲ್ಡ್ ಎಲ್ಲ ಸ್ವಲ್ಪ ಮಾರಿಬಿಟ್ಟು ಅವ್ರ ಕನಸು ನಿಜವಾಗಬೇಕು. ಒಳ್ಳೆ ಸ್ಟೋರಿ ಇದೆಲ್ಲ, ಅದು ಜನಕ್ಕೆ ಇದಾಗಬೇಕು. ಮೀಡಿಯಾವ್ರು ಸಪೋರ್ಟ್ ಕೊಡಬೇಕಂತ ಕೇಳ್ಕೊಳ್ತೀನಿ. ಬ್ರಾಂದಿ ಆ ಥರ ಬಂದಿದೆ, ಆದರೂ ಚಾಕ್ನ ಅಂಗಡಿ ಇನ್ನೂ ಅಲ್ಲಿ ಫೇಮಸ್ ಆಗಿ ನಡೀತಾ ಇದೆ. ಒಂದು ಕುರಿ ಒಳಗೆ ಇರುವ ಮೂಳೆಯಿಂದ ಹಿಡಿದು ಲಿವರ್, ಬೋಟಿ, ಕಿಡ್ನಿ, ಈ ಥರ ಪ್ರತಿಯೊಂದು ಅಲ್ಲಿ ಚಾಕ್ನ ಮಾಡಿ ಅದು ಒಂದು ವ್ಯಾಪಾರವಾಗಿ ನಡೀತಿದೆ. ಈ ಒಂದು ಕಾನ್ಸೆಪ್ಟಲ್ಲಿ ಚಾಕ್ನ ಅಂದರೆ ಮನುಷ್ಯ, ನಾವು ಕುರಿನ ಹೇಳೋದಕ್ಕೆ ಮುಂಚೆ ಮನುಷ್ಯರು ಹೊಟ್ಟೆ ಒಳಗೇನೂ ಅದೇ ಸೇಮ್ ಇರುತ್ತೆ. ಸೊ ತಪ್ಪು ಮಾಡಿದ್ರೆ ಶಿಕ್ಷೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಒಳ್ಳೇದು ಮಾಡಿದ್ರೆ ದೇವರು ಬರ್ತಾನೆ ಅಂತಾರೆ, ಕೆಟ್ಟದ್ದು ಮಾಡಿದ್ರೆ ಯಮನೆ ಬಂದು ಮುಂದೆ ನಿಂತ್ಕೊಳ್ತಾನೆ, ಸೊ ಪನಿಷ್ಮೆಂಟ್ ಕೊಡೋಕ್ಕೆ. ನಮ್ಮ ಸಮಾಜದಲ್ಲಿ ನಾನು ನನ್ನ ಕಣ್ಣಿಂದ ನೋಡಿರುವ ವಿಷಯಗಳನ್ನು, ಅದು ನಿಜವಾಗಿ ನಡೆದಿರೋ ಕೆಲವೊಂದು ಘಟನೆಗಳನ್ನು ಈ ಕಥೆಯಲ್ಲಿ ಸೇರಿಸಿದ್ದೀನಿ. ಸುಮಾರು 33 ವರ್ಷದಿಂದ ನಾನು ಸಮಾಜ ಸೇವೆ ಮಾಡ್ತಿದ್ದೀನಿ. ನಂದು ಒಂದು ಟ್ರಸ್ಟ್ ಕೂಡ ಇದೆ. ನನ್ನ ಟ್ರಸ್ಟಲ್ಲಿ ಒಂದು 23 ಜನನೂ ಇದ್ದಾರೆ. ಸೊ ವರ್ಷಕ್ಕೊಂದ್ಸರಿ ನಾವು ನಮ್ಮ ಟ್ರಸ್ಟ್ ಪರವಾಗಿ ಕಾರ್ಯಕ್ರಮಗಳು ನಡೆಸಿ ನಾವು ಸಮಾಜ ಸೇವೆ ಮಾಡ್ತಿದ್ದೀವಿ. ಆ ಒಂದು ರನ್ನಿಂಗ್ನಲ್ಲಿ ಈ ಒಂದು ಸಿನಿಮಾ ಮಾಡಲೇಬೇಕು ಅಂತ ಒಂದು ಕಥೆನ ನಾನು ಚೂಸ್ ಮಾಡಿದೆ. ಇದು ರಿಯಲ್ ತಮಿಳ್ನಾಡಲ್ಲಿ ನಡೆದಿರೋ ಒಂದು, ಪಾಂಡಿಚೇರಿನಲ್ಲಿ ನಡೆದಿರೋ ಒಂದು ವಿಷಯ. ಸೊ ಅದನ್ನು ನಮ್ಮ ಬ್ಯಾಂಗ್ಳೂರಿನಲ್ಲಿ ಕಣ್ಣಿಂದ ನೋಡಿರೋ ಕೆಲವೊಂದು ವಿಷಯಗಳನ್ನು ಮಿಕ್ಸ್ ಮಾಡಿ ಈ ಚಾಕ್ನ ಅಂತ ಟೈಟಲ್ ಕ್ರಿಯೇಟ್ ಮಾಡಿ ಅದಕ್ಕೆ ಸ್ಕ್ರೀನ್ ಪ್ಲೇ ಮಾಡಿದ್ದೀವಿ. ಇದರಲ್ಲಿ 4 ಕ್ಯಾರೆಕ್ಟರ್ಗಳು ನೆಗೆಟಿವ್ ಕ್ಯಾರೆಕ್ಟರ್ಗಳಾಗಿ ಇರುತ್ತೆ. ಒಂದು ಎಕ್ಸಾಂಪಲ್, ಗಾಂಜಾ ಹೊಡೆಯೋರು. ಈಗೆಲ್ಲ ಯಾಕೆ ಥರ ಗಲ್ಲಿಗೆ ಗಾಂಜಾದು ಫಾರ್ವರ್ಡ್ ಆಗಿ ಹೋಗ್ತಿದೆ ಅನ್ನೋದು ಗೊತ್ತಿರುತ್ತೆ. ಎರಡನೇದು ರಾಬ್ರಿ. ನಮ್ಮ ಬ್ಯಾಂಗ್ಳೂರು ಅಂತ ನಾವು ಹೇಳೋದಕ್ಕಿಂತ ನಾರ್ತ್ ಇಂಡಿಯನ್ಸ್ ಕಡೆಯಿಂದನೂ ಈ ರಾಬ್ರಿದು ಎಫೆಕ್ಟ್ಗಳು ಯಾವ ಥರ ಇದೆ ಅನ್ನೋದು ನಾವು ದಿನ ಪೇಪರಲ್ಲಿ ನೋಡಿರ್ತೀವಿ. ಇದರಲ್ಲಿ ರೇಪಿಸ್ಟ್ಗಳು ಸಂಜೆ ಮೇಲೆ ಹೆಣ್ಮಕ್ಳಿಗೆ ಆಗೋ ಒಂದು ಇನ್ಸಿಡೆಂಟ್ಗಳು ಯಾವ ಥರ ಇದೆ, ಇಂಥ ಒಂದು ಮೆಸೇಜ್ನ ಇವರು ಎಲ್ಲ ಒಂದು ಕಡೆ ಸೇರಿದ್ರೆ, ಇಂಥ 4 ನೆಗೆಟಿವ್ ಕ್ಯಾರೆಕ್ಟರ್ಗಳು ಒಂದು ಕಡೆ ಸೇರಿದರೆ ಅವ್ರದ್ದು ಪ್ಲ್ಯಾನಿಂಗ್ ಯಾವ ಥರ ಇರುತ್ತೆ, ಅದನ್ನು ಯಾವ ಥರ ಅವರು ಮೂಮೆಂಟ್ಸ್ ತಗೊಳ್ತಾರೆ. ಸೊ ದುಡ್ಡುಗೋಸ್ಕರ, ಎಣ್ಣೆಗೋಸ್ಕರ, ಗಾಂಜಾಗೋಸ್ಕರ, ಹೆಣ್ಮಕ್ಳಿಗೋಸ್ಕರ ಇವರು ಆ ನಿಶಾದಲ್ಲಿ ಮಾಡೋದು ಪ್ರತಿಯೊಂದು ಒಂದರಿಂದ ಒಂದು ತಪ್ಪು ಸಣ್ಣದಿಂದ ದೊಡ್ಡ ಮಟ್ಟಕ್ಕೆ ಹೋದರೆ ಅದಕ್ಕೆ ಶಿಕ್ಷೆ, ಕಾನೂನು ಏನೇ ಇದ್ರೂ ಕೂಡ ಏನು ಬರುತ್ತೆ, ಏನಾಗುತ್ತೆ. ಸೊ ಇಂಡಿಯಾದಲ್ಲಿ ಇಂಥ ಒಂದು ಘಟನೆಗಳು ನಡೆಯುವಾಗ ಅದಕ್ಕೆ ಶಿಕ್ಷೆಗಳು ಅನ್ನೋದು 3 ತಿಂಗಳು, 6 ತಿಂಗಳು, 1 ವರ್ಷ, 2 ವರ್ಷ, 14 ವರ್ಷ ಅಂತ ಇದ್ರೂ ಕೂಡ ನಮ್ಮ ಅರಬ್ ಕಂಟ್ರಿನಲ್ಲಿ ಯಾವ ಥರ ಶಿಕ್ಷೆಗಳು ಇರುತ್ತೋ ಅಂಥ ಒಂದು ಶಿಕ್ಷೆಗಳು ಇದ್ದರೆ ಮಾತ್ರ ಇದನ್ನ ಆದಷ್ಟು ಕಡಿಮೆ ಮಾಡೋಕ್ಕಾಗುತ್ತೆ ಅನ್ನೋದು ಒಂದು ಕಾನ್ಸೆಪ್ಟು. ಇದರಲ್ಲಿ ಚಾಕ್ನ ಅಂಗಡಿ ಓನರ್ ಆಗಿ ಒಂದು ಲೀಡ್ ಕ್ಯಾರೆಕ್ಟರ್ ಇದೆ. ಗಣ್ಯತಿಗಳಿಗೂ ಮತ್ತು ಪ್ರೆಸ್ ಮೀಡಿಯಾದವ್ರಿಗೂ ಮತ್ತು ಮೀಡಿಯಾದವ್ರಿಗೂ ನಾನು ವಂದನೆಗಳು. ನಾನು ಮೊದಲನೇದಾಗಿ ಮೇಡಮ್ ಪ್ರಿಯಾಸನ್ ಅವರಿಗೆ, ಅಂದರೆ ನನ್ನ ಅವರ ಒಡನಾಳ ಹೆಂಗಿದೆ ಅಂದರೆ ಅಣ್ಣ ತಂಗಿ ಒಡನಾಳ, ಅಂದರೆ ನಾವು ಫ್ಯಾಮಿಲಿ ಥರನೇ ಇದ್ದೀವಿ. ಇವತ್ತಿದ್ದೀನಿ ನಾನು ಅವತ್ತಿಂದ ಇವತ್ತವರೆಗೂ ಅವ್ರ ಸಿನಿಮಾ ನಾನೇ ಮಾಡಿದ್ದೀನಿ. ಬಟ್ ಇವತ್ತು ನಮ್ಮವ್ರು ಹೆಂಗಂದ್ರೆ ಏನಾದರೂ ಒಂದು ಇದಿದ್ರು ನಾವೇ ಡಿಸ್ಕಷನ್ ಮಾಡ್ತಾಯಿದ್ವಿ. ನಾನು ಈ ಎಲ್ಲೂ ಮೇಡಮ್ನ ಕರೆದಿಲ್ಲ,
ಕರೆಯೋದು ಇಲ್ಲ. ಯಾಕಂದರೆ ಸೊ ನನಗೆ ಗೊತ್ತು ಎಲ್ಲಿ ಯಾವ ಥರ ಅವರು ಒಂದು ಇಮೇಜ್ಗೆ ಡ್ಯಾಮೇಜ್ ಆಗಬಾರ್ದು ಯಾವತ್ತೂ. ಸೊ ಅವ್ರು ಬಂದಾಗ ಒಂದು ಇದಾಗಬೇಕು ಅಂತ. ಸೊ ಹಿಂಗಿದ್ದಾಗ ಏನಾಯಿತು, ನಾನು ಒಂದು ಸಿನಿಮಾ ಮಾಡಿ ಓಡಬೇಕಾದ್ರೆ ಮೇಡಮ್ಗೆ ಹೇಳಬೇಕು ಅಂದರು. ಸರ್ ಯಾರನ್ನು ಕರೆಯೋಣ ಅಂತ ಸರ್ ವಿನೋದ್ ಸರ್ ಕರೆದೆ. ಅವ್ರಿಗೆ ಹುಷಾರಿಲ್ಲ, ಅವ್ರ ಮನೆಗೆ ಹೋಗಿ ಬಂದೆ ನಾನು ನಿನ್ನೆ. ಸೊ ಅವ್ರಿಗೇನೋ ಹುಷಾರಿಲ್ಲ ಅಂತ ಬರೋದಿಲ್ಲ ಅಂದರೆ ಮೇಡಮ್ ಅವ್ರಿಗೆ ಆಮೇಲೆ ಹೋಗಿ ನಾನು ರಿಕ್ವೆಸ್ಟ್ ಮಾಡಿದೆ, ಇಲ್ಲ ಮೇಡಮ್ ಪ್ರೊಡ್ಯೂಸರ್ ಬಂದು ಲೇಡಿ ಪ್ರೊಡ್ಯೂಸರು, ನೀವು ಲೇಡಿ ಪ್ರೊಡ್ಯೂಸರ್ ಡೈರೆಕ್ಟ್ರು, ಸೊ ನೀವು ಬಂದರೆ ನಮ್ಮ ಇದಕ್ಕೆ ಒಂದು ಬೆಂಬಲ ಇರುತ್ತೆ ಅಂತ ಹೇಳಿದೆ. ಕೆಲವರು ಅವರು ಒಂದೇ ಒಂದು ಮಾತು, ಏನೋ ಕೆಲಸ ಇದೆ ನನಗೆ, ನಾನು ಬರ್ತೀನೋ ಅಂತ ಅಂದರು. ಬಟ್ ನಾನು ಕೇಳ್ಕೊಂಡೆ ಬರಲೇಬೇಕು ಅಂತ. ಅವರು ಎಲ್ಲ ಕೆಲಸ ಬಿಟ್ಟು ಸೊ ನನ್ನ ಒಂದು ಮಾತಿಗೆ ಹೋಗ್ಬಿಟ್ಟು ಇಲ್ಲಿ ಬಂದಿರೋದಕ್ಕೆ ಅವ್ರಿಗೆ ಧನ್ಯವಾದಗಳು. ಚಾಕ್ನ ಸಿನಿಮಾದ ಕತೆ ಅದನ್ನು ನಿರ್ದೇಶಕರು ಹೇಳ್ಬಿಟ್ರು ಶಾರ್ಟ್ ಮೂವಿ ಮಾಡ್ಬೇಕಂತ. ಸೊ ಅದಕ್ಕೆ ನನ್ನ ಹತ್ರನೇ ಬಂದಿದ್ರು, ಶಾರ್ಟ್ ಮೂವಿ ಮಾಡಬೇಕು, ಡಿಸ್ಕಷನ್ ಮಾಡಿದೆ, ಎಲ್ಲ ಓಕೆ, ಎಲ್ಲ ಆಗಿತ್ತು, ಫೈನಲ್ ಆಗಿತ್ತು. ಸೊ ಏನೋ ಸ್ವಲ್ಪ ಅಡೆತಡೆಗಳಿಂದ ಅದು ಆಗಿಲ್ಲ. ಸೊ ನಾನು ಅದನ್ನ ಬಿಟ್ಬಿಟ್ಟಿದ್ದೆ. ಮತ್ತೆ ಬಂದರು, ಈ ಥರ ಸಿನಿಮಾ ಮಾಡ್ತೀನಿ ಅಂದರು. ನಾನು ಅವ್ರಿಗೆ ಬೈದೆ. ಅವತ್ತು ಶಾರ್ಟ್ ಮೂವಿ ಅಂತ ಬಂದಿದ್ದು, ಸಿನಿಮಾ ಮಾಡೋಂತ ಬರ್ತಿದ್ದೀರಾ ಪಳ್ಳಿ, ಯೋಚನೆ ಮಾಡಿ, ಒಂದು ಸಿನಿಮಾ ಮಾಡೋದು ಅಷ್ಟು ಈಸಿ ಅಲ್ಲ. ಸಿನಿಮಾ ಅನ್ನೋದು ಮನೆ ಕಟ್ಟೋದಕ್ಕಿಂತ ತುಂಬ ಕಷ್ಟ. ಮನೆಯವ್ರು ಕಟ್ಬಿಡ್ಬೋದು, ಸಿನಿಮಾ ಮಾಡೋದು ತುಂಬ ಕಷ್ಟ ಇದೆ ಅಂತ ಹೇಳಿದೆ. ಇಲ್ಲ ನನಗೆಲ್ಲ ಸಪೋರ್ಟ್ ಮಾಡ್ತಿದ್ದಾರೆ, ಸೊ ನೀವು ನನಗೆ ಸಪೋರ್ಟ್ ಮಾಡಿದ್ರೆ ನಾನು ಮಾಡ್ತೀನಿ ಅಂದರು. ಸೊ ನಾನು ಅವಾಗ ಅಂದೆ, ಹೊಸಬ್ರಿಗೆ ನಂದು ಯಾವತ್ತೂ ಸಪೋರ್ಟ್ ಇರುತ್ತೆ. ಎಷ್ಟೋ ಜನಕ್ಕೆ ನಾನು ಸಪೋರ್ಟ್ ಮಾಡಿದ್ದೀನಿ. ಇವತ್ತು ಎಲ್ಲರೂ ನನ್ನ ತುಂಬ ಪ್ರೀತಿಯಿಂದ ಇದು ಮಾಡ್ತಾರೆ. ಸೊ ನಾನು ನನ್ನ ಪ್ರೀತಿಯಿಂದ ನಿನಗೆ ನಾನು ಸಪೋರ್ಟ್ ಮಾಡ್ತೀನಿ, ನೀವು ಮಾಡಿ ಅಂತ ಹೇಳಿದ ಮೇಲೆ ಪ್ರೊಡ್ಯೂಸರ್ಗೆ ಕೇಳಿದೆ, ಯಾರು ಪ್ರೊಡ್ಯೂಸರು ಅಂದೆ. ಸೊ ನಮ್ಮ ಮಿಸ್ಸಸ್ಸೇ ಪ್ರೊಡ್ಯೂಸರ್ ಅಂದರು. ಅವರು ಬಂದು ನನ್ನ ಹತ್ರ ಮಾತಾಡಿದ್ರು, ಸೊ ಈ ಥರ ಸ್ವಲ್ಪ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದೆ, ಬಟ್ ಆದರೆ ಮಾಡೇ ಮಾಡ್ತೀವಿ, ಏನೋ ಮನೇಲಿ ಇರೋದು ಅಡಮಾನ ಮಡಿಯಾರು ಮಾಡ್ತೀನಿ ಅಂದರು. ಸೊ ನಂಗೆ ತುಂಬ ಫೀಲ್ ಆಯಿತು. ಸೊ ಅವ್ರಿಗೆ ಹೇಳಿದೆ, ಓಕೆ ಅಮ್ಮ ನಾನು ಮಾಡಿಕೊಡ್ತೀನಿ, ಏನು ಟೆನ್ಷನ್ ತೊಗೊಬೇಡಿ, ನಿಮ್ಮ ಯಜಮಾನ್ರ ಕನಸು ನಾನು ಅನ್ಸು ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ ಅವ್ರಿಗೆ. ಸೊ ಆ ಮಾತನ್ನ ಉಳಿಸ್ಕೊತೀನಿ. ಸಿನಿಮಾದಲ್ಲಿ ತುಂಬ ನಮ್ಮ ವಾಸನೆ ಹೇಳ್ದಂಗೆ ವೈಲೆನ್ಸ್ ಇದೆ, ಬಟ್ ಆ ವೈಲೆನ್ಸ್ ಅದೇ ಥರ ಮಾಡ್ತೀವಿ. ಯಾಕಂದರೆ ನ್ಯಾಚುರಲ್ ಕಾನ್ಸೆಪ್ಟು, ನ್ಯಾಚುರಲ್ ಕತೆ ಆದೋದ್ರಿಂದ ಸೊ ಅದಕ್ಕೆ ಅದೇ ಮಾಡಬೇಕು. ಅದು ಬಿಟ್ಟು ನಾನು ಸಿನಿಮ್ಯಾಟಿಕಲ್ ಮಾಡಿದೆ, ಅದು ಚೆನ್ನಾಗಿ ಕಾಣಲ್ಲ. ಬಟ್ ಅದನ್ನ ನಾನು ಮಾಡಿ ತೋರಿಸ್ತೀನಿ. ಬಟ್ ನಾನು ಯಾವತ್ತೂ ಅವ್ರಿಗೆ ಬೆನ್ನೆಲುಬಾಗಿರ್ತೀನಿ. ಸೊ ನನ್ನ ಮಾತಿಗೆ ಎಲ್ಲರೂ ನನ್ನ ಸ್ನೇಹಿತರು, ನನ್ನ ಅಣ್ಣ ತಮ್ಮ ಬಂದಿರೋದಕ್ಕೆ ನಾನು 2 ಮಾತನ್ನು ಮುಗಿಸ್ತೀನಿ. ಆ್ಯಕ್ಚುಲಿ ನಾವು ಬಿಟ್ಟರು ನಮ್ಮನ್ನ ಬಿಡಲ್ಲ ಅನ್ಸುತ್ತೆ ಈ ಚಾಕ್ನ. ಮತ್ತು ಒಳ್ಳೆ ಸಂದೇಶನ ಭೀಮಾ ಮೂವಿಯಿಂದ ಕೊಟ್ಟಿದ್ದೀವಿ. ಮತ್ತು ಪಳನಿ ಸರ್ನು ಇವಾಗ ದೇಶಕ್ಕೆ ಒಂದು ಒಳ್ಳೆ ಸಂದೇಶ ಕೊಡೋಕ್ಕೆ ಹೊರಟಿದ್ದಾರೆ. ಸೊ ನಮ್ಮ ಭೀಮಾ ಸಿನಿಮಾ ಎಷ್ಟು ಸಕ್ಸಸ್ ಆಯಿತು, ಸೊ ಅದೇ ಥರ ಈ ಚಾಕ್ನ ಮೂವಿನೂ ಸಕ್ಸಸ್ ಆಗಬೇಕು ಅಂತ ಹೇಳ್ಬಿಟ್ಟು ದೇವರಲ್ಲಿ ಬೇಡ್ಕೊತೀನಿ. ಥ್ಯಾಂಕ್ ಯು. ಮಾಡಿದ್ದೀನಿ, 4-5 ಸಿನಿಮಾ ಮಾಡಿದ್ದೀನಿ. ಇದರಲ್ಲಿ ಏನೋ ಡಿಫ್ರೆಂಟ್ ಆಗಿದೆ ಅಂತ ನಾನು ಆಯ್ಕೆ ಮಾಡಿರೋದ್ರಿಂದ ಎಲ್ಲರೂ ಸಪೋರ್ಟ್ ಮಾಡಬೇಕು. ಹೊಸಬರಿಗೆ ನೀವು ಅವಕಾಶ ಕೊಡಬೇಕು. ಮತ್ತು ನಮ್ಮ ಡೈರೆಕ್ಟರು ಓಕೆ ಎಲ್ಲ ಕತೆ ಹೇಳಿದ್ದಾರೆ, ಏನೋ ಡಿಫ್ರೆಂಟ್ ಆಗಿದೆ, ಟ್ರೈ ಮಾಡೋಣ ಅಂತ ಮಾಡ್ತಾ ಇದ್ದೀವಿ. ಕನ್ನಡ ಸಿನಿಮಾನ ಥಿಯೇಟರಲ್ಲೇ ನೋಡಿ, ಪ್ಲೀಸ್ ಎಲ್ರಿಗೂ ಸಪೋರ್ಟ್ ಮಾಡಿ. ಮೀಡಿಯಾದವ್ರಿಗೆ ಥ್ಯಾಂಕ್ ಯು, ವೇದಿಕೆ ಮೇಲೆ ಇರೋರಿಗೆಲ್ರಿಗೂ ಥ್ಯಾಂಕ್ ಯು. ನಿಮ್ಮ ಪಾತ್ರದ ಬಗ್ಗೆನೇ ಹೇಳಲಿಲ್ಲ ಅಷ್ಟೇನಾ? ಓಕೆ, ಥ್ಯಾಂಕ್ ಯು ಮಧುಶ್ರೀ, ಧನ್ಯವಾದಗಳು.